ನಾವ್ ಅಂತಿರ್ತೀವಿ ಸ್ವಾಮಿಗಳ ನಾವಾದ್ರೆ ನನ್ನ ಹೆಂಡತಿ ಸಾಯ್ತಾಳ್ರಿ. ನೀವ್ ಆದ್ರ ನಿನ್ ಹೆಂಡತಿ ಸಾಯ್ತಾಳ, ನೀ ಅಲ್ಲೇ ಹೆಂಡತಿ ಎತ್ತಕ್ಕಿದ್ದಂದ್ರೆ ನಿನ್ ಕೊಡ್ತಾಳ. ಮತ್ತೆ ಹೆಂಗ್ರಿ ಸ್ವಾಮಿ ಬಿಟ್ಟು ಹೋಗಂತೀರಿ ನಮಗ? ಇದು ಹೆಂಗದ ಅಂತಂದ್ರೆ ಸಂಸಾರ ಅಂದ್ರ ಸ್ಲೋ ಪಾಯ್ಸನ್ ಇದ್ದಾನ. ಒಮ್ಮೆ ಸಾಯಿ ಹೊಡಂಗಿಲ್ಲದು, ದಿನ 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 ದಿನ. ಅದಕ್ಕ ಏನಪ್ಪಾ ಅಂತಂದ್ರ ಈ ಸಂಸಾರಕ್ಕ ಬಹಳ ಎಚ್ಚರ್ಲೆ ಇದ್ರೊಳಗಿರ್ಬೇಕು, ಬಹಳ ಎಚ್ಚರ್ಲೆ ಇರ್ಬೇಕು. ನಾ ಮೊನ್ನೆದು ಹೇಳಿ ನೋಡು, ಇದನ್ನ ಹೆಂಗಂದ್ರ ಸುಮ್ಮ ಟೆಂಪರರಿ ಇಟ್ಕೊಳ್ರಿ. ಈಗ ಎರಡೆರಡು ಕೆಲಸ ಮಾಡ್ತಿರ್ತಾರ ನೋಡ್ರಿ ನೌಕರಿ ಮಾಡೋರು. ಏನಿರ್ತಾರ? ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್. ನಿಮ್ಗೆ ಗೊತ್ತದ? ಕೆಲಸ ಎರಡು ಇರ್ತಾವ, ಒಂದು ಫುಲ್ ಟೈಮ್ ಕೆಲಸ, ಒಂದು ಪಾರ್ಟ್ ಟೈಮ್ ಕೆಲಸ. ಪಾರ್ಟ್ ಟೈಮ್ ಅಂದ್ರೆ ಏನು? ಸುಮ್ ಟೆಂಪ್ರರಿ, ಖಾಲಿ ಇದ್ದಾಗ ಖಾಲಿ ಕುಂಡ್ರದೇನಿರ್ತದೆ ಅದನ್ನ ಸುಮ್ ಮಾಡೋದು. ಫುಲ್ ಟೈಮ್ ಅಂದ್ರ ಅದು ಡ್ಯೂಟಿ, ಮುಂಜಾನೆಯಿಂದ ಸಂಜೆ ತನಕ ಅದು ಡ್ಯೂಟಿ. ಅದು ಹಿಂಗದಾವಿಲ್ರಿ. ನೀವು ಇದ್ರೊಳಗ ಸಂಸಾರ ಫುಲ್ ಟೈಮ್ ಮಾಡ್ತೀರೋ ಏನು ಪಾರ್ಟ್ ಟೈಮ್ ಮಾಡ್ತೀರೋ? ಆಧ್ಯಾತ್ಮ, ದೇವರ ಧ್ಯಾನ, ಪುರಾಣ ಪ್ರವಚನ ಅದನ್ನು ಫುಲ್ ಟೈಮ್ ಮಾಡ್ತೀರೋ ಏನೋ ಅದನ್ನು ಪಾರ್ಟ್ ಟೈಮ್ ಮಾಡ್ತೀರೋ? ಯಾವ್ದನ್ನು ಮಾಡ್ತೀರಿ? ನಾವು ಹೇಳಿದ್ರೆ ತಿಳಿಯಕತ್ತದ ನಿಮಗೆ? ತಿಳಿಯಕತ್ತದಲ್ಲ ಸ್ವಾಮಿ, ನೀನ್ ದೊಡ್ಡ ಇಂಗ್ಲಿಷ್ನ ಹೇಳಾಕತ್ತಿದೆ, ನಮ್ಗೆ ಕನ್ನಡದಾಗ ಹೇಳಾಕತ್ತೀವಿ. ಹೌದಿಲ್ಲ? ಫುಲ್ ಟೈಮ್ ನಾವ್ ಏನ್ ಮಾಡಾಕತ್ತಿದೀವಿ ಅಂದ್ರ ಸಂಸಾರ ಮಾಡಾಕತ್ತೀವಿ. ಹೆಂಗಂದ್ರ ಮುಂಜಾನೆಯಿಂದ ಸಂಜೆ ತಕ, ಸಂಜೆಯಿಂದ ಮುಂಜಾನೆ ತಕ, ರಾತ್ರಿ ಹಗಲಿ, ಗಂಡ ಹೆಂಡತಿ, ರೊಕ್ಕ ರೂಪಾಯಿ, ಆಸ್ತಿ ಅಂತಸ್ತು, ನಾವ್ ಎಷ್ಟು ಮೂರ್ಖರಿ ಇರ್ಬೇಕ್ರಿ. ಯಾವಾಗ ನಮ್ಮ ಜೊತೆ ಬರಂಗಿಲ್ಲ ಅದ್ರ ಕೂಡ ಒದ್ದಾಡಕತ್ತೀವಿ. ಯಾವ್ದು ನಮ್ಮ ಜೊತೆ ಬರ್ತದಲ್ಲ ಅದನ್ನೊಂದಿಟ್ಟು ಮಾಡವಲ್ಲ ನಾವು, ಅದನ್ನು ಅದ್ರ ಕಡೆ ಲಕ್ಷ್ಯ ಇಲ್ಲ. ಹಿಂದಿನ ಸಂತರು ಮಹಾತ್ಮರು ಅದಕ್ಕ ಅವ್ರ ಸಂಸಾರದ ಕಡೆಗೆ ಬಹಳ ಲಕ್ಷ್ಯ ಕೊಡ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ನಾ ಕೋಟಿಗಂಟ್ಲೆ ಗಳಿಸಬಹುದು, ಆದ್ರೆ ಒಂದು ರೂಪಾಯಿನೂ ನನಗೆ ಒಯ್ಯಕ್ಕೆ ಬರಂಗಿಲ್ಲ. ಮಣಿ ಮೇಲೆ ಮಣಿ, ಮಣಿ ಮೇಲೆ ಮಣಿ, ಒಂದು 10 ಮಜಲ ಮಣಿ ಕಟ್ಟಬಹುದು, ಅದರಾಗಿಂದ ಒಂದು ಮಜಲು ನನ್ನ ಜೊತೆಗೆ ಬರಂಗಿಲ್ಲ. ಎಕರೆ ಅಲ್ಲ 100 ಎಕರೆ ಹೊಲ ಗಳಿಸಬಹುದು, 1 ಎಕರೆನೂ ನನ್ನ ಜೊತೆ ಬರಂಗಿಲ್ಲ ಅಂತ ತಿಳ್ಕೊಂಡ ಶರಣರಿಗೆ ಗೊತ್ತಿತ್ತು, ಸಂತರಿಗೆ ಗೊತ್ತಿತ್ತು. ಅದಕ್ಕ ಅವ್ರು ಏನಪ್ಪಾ ಅಂತಂದ್ರ ಸಂಸಾರ ಪಾರ್ಟ್ ಟೈಮ್. ಅದ್ ಹೆಂಗಂದ್ರ ಪಾರ್ಟ್ ಟೈಮ್, ಸುಮ್ ಟೆಂಪ್ರರಿ ಸಂಸಾರ ಮಾಡೋರು. ಆದ್ರ ಪರಮಾರ್ಥ ಮಾತ್ರ ಫುಲ್ ಟೈಮ್, ಆಧ್ಯಾತ್ಮ ಮಾತ್ರ ಫುಲ್ ಟೈಮ್. ಧಾರ್ಮಿಕತೆ ಅನ್ನೋದೇನದ ಅದನ್ನು ಫುಲ್ ಟೈಮ್ ಮಾಡ್ತಿದ್ರು ನಮ್ಮ ಸಂತರು. ಅದಕ್ಕ ಅವ್ರ ಹೆಸರು ಉಳಿದಾವ, ಅದಕ್ಕ ಅವ್ರ ಇತಿಹಾಸದೊಳಗ ಹೋದಾರ. ಸದ್ಗುರು ಸಿದ್ಧಾರೂಢರು, ಸ್ವಾಮಿ ವಿವೇಕಾನಂದರು, ಗರಗದ ಮಡಿವಾಳಪ್ಪ, 12ನೇ ಶತಮಾನದ ಬಸವಣ್ಣ, ಚನ್ನ ಬಸವಣ್ಣ, ಇವ್ರಿಗೆಲ್ಲ ಮನಸ್ಸು ಮಾಡಿದ್ರೆ ಗಳಿಸಕ್ ಬರ್ತಿದ್ದಿಲ್ಲ ಅಂತೀರಿ? ನಿಮಗ್ ಗೊತ್ತಿಲ್ಲ, ಬಸವಣ್ಣ ಮುಟ್ಟಿದ್ದ ಬಂಗಾರ ಕೂತ್ರಿ. ನೀವು ತಲೆ ಬಂಗಾರ ಗಳಿಸ್ಬೇಕಾದ್ರೆ 1 ವರ್ಷ ಸಾಯ್ಬೇಕು ಒದ್ದಾಡಿ. ಕೇಳ್ರಿ, ₹1,00,000 ಅದು ಬಂಗಾರ. ಒಂದು ಬಂಗಾರ ಒಂದು ತಲೆ ಗಳಿಸ್ಬೇಕಾದ್ರ 1 ವರ್ಷ ಒದ್ದಾಡಿ ಸಾಯ್ಬೇಕು. ಬಸವಣ್ಣ ಬರೀ ಹಿಂಗ ಮುಟ್ಟಿದ್ರ ಬಂಗಾರ ಹತ್ತಿತ್ತು. ಅವ ಹಂಗ ಮುಟ್ಟಿ ಬಂಗಾರ ಮಾಡಿಕೊಂಡು ಬೇಕಾದ್ದು ಮಾಡಿ ದೊಡ್ಡ ಸಾಹುಕಾರ ಆಗ್ಬೋದಾಗಿತ್ತು. ಆದ್ರೆ ಅವನಿಗೆ ಗೊತ್ತಿತ್ತು ನಾ ಮುಟ್ಟಿದ್ದೆಲ್ಲ ಬಂಗಾರ ಮಾಡಬಹುದು, ನಾ ಮುಟ್ಟಿ ಬಂಗಾರ ಮಾಡಿದ್ದಲ್ಲಿ ಎಲ್ಲಾನು ಅದ್ರಾಗ ಒಂದು ಗುಂಜಿನ ಒಯ್ಯಾಕ ಬರಂಗಿಲ್ಲ, ಒಂದು ಗುಂಜಿನ ಒಯ್ಯಾಕ ಬರಂಗಿಲ್ಲ. ಅದಕ್ಕ ಬ್ಯಾಡ ಬಂಗಾರ, ರೊಕ್ಕ ಬೇಡ, ನನಗೇನಂತಂದ್ರ ಸುಖ. ಅದಕ್ಕ ಅವ್ರು ಎಲ್ಲಿ ಬಂದ್ರು ಅಂತಂದ್ರ ಪರಮಾರ್ಥದ ಕಡೆಗೆ, ಆಧ್ಯಾತ್ಮದ ಕಡೆಗೆ ಬಂದರು. ನಿಮಗೋಸ್ಕರ ಸಂತ ತುಕಾರಾಮ್, ಸಂತ ತುಕಾರಾಮ್ ಅವನಿಗೆ ದೊಡ್ಡ ಶ್ರೀಮಂತ ಇದ್ದ ತುಕಾರಾಮ ಸಾಕಷ್ಟು ರೊಕ್ಕ ಇತ್ತಲ್ಲ, ಅದನ್ನ ಯಾಕೆ ಫ್ರೀ ಆಗಿ ಕೊಟ್ಟ ಅಂದ್ರೆ ನನಗಂತೂ ಒಯ್ಯಾಕ ಬರಂಗಿಲ್ಲ, ನನಗಂತೂ ಒಯ್ಯಾಕ ಬರಂಗಿಲ್ಲ. ಈಗ ಸದ್ಯ ಇವ್ರಿಗೆ ಉಪವಾಸ ಇದ್ದವ್ರಿಗೆ ಕೊಳೆ ಮ್ಯಾದವ್ರಿಗೆ ಅನುಕೂಲ ಆಗುತ್ತದಲ್ಲ ಅಂತ ಇದ್ದದ್ದೆಲ್ಲ ಕೊಟ್ಟು ಬಿಟ್ಟ. ನೀವು ಕೊಡೋ ಪೈಕಿ
ನಮಗಾಗಲಿಲ್ಲ ಅಂದ್ರೆ ಏನ್ ಸ್ವಾಮಿ, ನಮ್ಮ ಮಕ್ಕಳಿಗೆ ಬೇಕಲ್ಲ, ಮತ್ತೆ ನಮ್ಮ ಮಕ್ಕಳಿಗೆ ಆಗೋದಟ್ಟ ಅಲ್ಲ, ಮತ್ತೆ ನಮ್ಮ ಮೊಮ್ಮಕ್ಕಳಿಗೆ ಬೇಕಲ್ರಿ ಸ್ವಾಮಿ. ನಮ್ಮ ಮೊಮ್ಮಕ್ಕಳಿಗೆ ಅಟ್ಟ ಅಂದ್ರೆ ನಮ್ಮ ಮರಿಮಕ್ಕಳಿಗೆ ಆಗ್ಬೇಕಲ್ರಿ. ನಮ್ಮ ಮರಿಮಕ್ಕಳಿಗೆ ಅಟ್ಟ ಅಂದ್ರೆ ಗಿರಿ ಮಕ್ಕಳಿಗೆ, ಗಿರಿ 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 ಮಕ್ಕಳಿಗೆ, ಆ ಗಿರಿ 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 ಮಕ್ಕಳಿಗೆ ನೀ ಗಿರಿ 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 ಸುತ್ತ ಆಗತ್ತಿದೆ, ಗಿರ್ರ ಅಂತ ನೀ ಸುತ್ತ ಆಗತ್ತಿದೆಯಲ್ಲ. ಸಾವಿರಾರು ಕೋಟಿ ಗಳಿಸಿದ ಒಬ್ಬ ಸಾಹುಕಾರ ಬಂಗಾರದ ಕುರ್ಚಿಯ ಮೇಲೆ ಕುಂತು ಅಳ್ಳಾಕತ್ತಿದ್ದಂತ. ಇದಂತದ್ ನೋಡ್ರಿ, ನಾ ಹೇಳಾಕತ್ತಿದ್ದದ ಈಗ ಎಲ್ಲ ಇದ್ರು ಅಳಿಸ್ತವೆ. ಇದು ಸಂಸಾರ ಎಲ್ಲ ಇದ್ರು ಅಳಿಸ್ತವೆ. ಇದ್ರ ದಂಧಿನೇ ಅದ ಸಂಸಾರದ್ದು ಅಳಿಸುದನ. ನೀವು ಇಲ್ಲಿ ಕೂತವ್ರ ಹೆಣ್ಮಕ್ಳು ಹೇಳ್ರಿ, ಮುಂಜಾನೆಯಿಂದ ಸಂಜೆ ತನಕ ಸಾಯಂಕಾಲ ಅನ್ನೋರೊಟ್ಟಿಗೆ ಒಂದರ ಬಂದೇ ಇರ್ತಾವಲ್ರಿ. ಗಂಡನ ಸಲಾಗರ ಅಳ್ತೀರಿ, ಹೆಂಡತಿ ಮಕ್ಕಳ ಸಲಾಗರ ಅಳ್ತೀರಿ, ಓಣೆನವ್ರ ಸಲಾಗರ ಅಳ್ತೀರಿ. ನಮ್ಮ ಹಂಗಂದ ಹಿಂಗಂದ ಆಕೆ ಹಾಳಾಗಿ ಹೋಗ್ಲಿ, ಆಕಿ ಸಲಾಗಿ ನನ್ಗ ಸಾಕಾಗ್ಯದ ಅಳ್ತೀರಿ. ಎದರ ಸಲಾಗರ ಮನ್ಯಾಗ ಏನಿಲ್ಲ ಹಿಂಡುವಲ್ತ ನನಗ ಸಾಕಾಗಿ ಒಟ್ಟ ದಿವ್ಸ ನೋಡ್ರಿ. ಯಾಕಂದ್ರೆ ಇದು ಅಳಸಲಿಲ್ಲ ಅಂದ್ರೆ ಇದಕ್ಕೆ ಸಂಸಾರ ಅನ್ನಂಗಿಲ್ಲ. ಅಳಸತಕ್ಕ ನೀವಂತವ್ರು 1000 ಕೋಟಿಯ ಸರದಾರ, 1000 ಕೋಟಿಯ ಸರದಾರ ಬಂಗಾರ ಕುರ್ಚಿ ಮೇಲೆ ಕುಂತಾನ, ಅಳ್ಳಾಗತಾನ, ಬಡ್ಕೊಂಡು ಅಳ್ಳಾಗತಾನ. ಒಬ್ಬ ಸಾಧು ಬಂದ ನೋಡಿದವನಿಗೆ ಆಶ್ಚರ್ಯ ಆಯ್ತು. ಅವನಿಗೆ ಅಲ್ಲೋ 1000 ಕೋಟಿ ಆಸ್ತಿ ಅದ, ಇಡೀ ಕರ್ನಾಟಕಕ್ಕೆ ನೀನೇ ದೊಡ್ಡ ಶ್ರೀಮಂತ, ಕುಂಡ್ರಿದು ಬಂಗಾರ ಕುರ್ಚಿ ಮೇಲೆ ಕುಂತು ಯಾಕೆ ಅಳ್ಳಾಗತ್ತೀಯೋ ಅಂತಂದಾಗ ಅವ ಅಂದ, ಇಲ್ರಿ ಅಳ್ಳಾಗ ಬಹಳ ತ್ರಾಸ ಆಗಾಕತ್ತದ. ಯಾಕೆ ಆರಾಮಿಲ್ಲ ಏನು? ಇಲ್ರಿ ಆರಾಮ್ ಅದರಿ. ಮತ್ತೇನ್ ನಿನಗೆ ಹೇಳ್ತಿ ಸತ್ತಾಳಕ್ರಿ ಸ್ವಾಮಿ ಅದಾಳ, ಮತ್ತೆ ಯಾಕೆ ಅಳ್ಳಾಗತ್ತೀವೋ? 1000 ಕೋಟಿ ಅದಲ್ಲ ಆಸ್ತಿ, ಆಸ್ತಿ ಬಾಳ ಅದಂತ ನೀವಂತೀರಿ ಸ್ವಾಮಿ, ನನಗ ಆಸ್ತಿ ಸಂಬಂಧ ಅಳ್ಳಾಕತ್ತೀನ್ರಿ ಅಂದವ. ಆಸ್ತಿ ಸಂಬಂಧ ಅಳ್ಳಾಕತ್ತೀನ್ರಿ ಅಂತಂದಾಗ ಯಾಕೆ ಹೇಳ್ತೀವೋ, ಆಸ್ತಿ ಸಂಬಂಧ ಏನಾಗಿದೆ ಅಂತಂದಾಗ ಅವ ಸಾಹುಕಾರ ಹೇಳಿದ, ಈಗ ನಮ್ಮ ಲೆಕ್ಕ ಮಾಡೋ ಕಾರ್ಯದರ್ಶಿ ನಮ್ದೆಲ್ಲಾ ಅಕೌಂಟ್ ನೋಡ್ಕೊಳಾಕ, ನಮ್ದ ಆಸ್ತಿ ಎಲ್ಲಾ ನೋಡ್ಕೊಳಾಕ ಒಬ್ಬ ವಕೀಲ್ ಇಟ್ಟಿವಿ ನಾವು. ನಮಗ ಲೆಕ್ಕ ಹತ್ತಂಗಿಲ್ಲ. ಬೇರೆ ಬೇರೆ ರಾಜ್ಯದೊಳಗ ಆಸ್ತಿ ಅದಾವ, ಬಿಲ್ಡಿಂಗ್ ಅದಾವ, ವ್ಯವಹಾರ ಅದಾವ, ದೊಡ್ಡ ದೊಡ್ಡ ಕಂಪನಿಗಳು ಅದಾವ. ಅವನ್ನೆಲ್ಲಾ ಲೆಕ್ಕ ಮಾಡಾಕ ಒಬ್ಬ ಅಕೌಂಟೆಂಟ್ ಇಟ್ಟಿವಿ ನಾವು, ಒಬ್ಬ ವಕೀಲ್ ಇಟ್ಟಿವಿ, ಒಬ್ಬ ಅಕೌಂಟೆಂಟ್ ಇಟ್ಟಿವಿ. ಅವನು ಇವತ್ತು ಮುಂಜಾನೆ ನಾಷ್ಟ ಮಾಡಿ ಕುಂತಾಗ ಅವನ ಲೆಕ್ಕದ ಇಲ್ಲಿ ಕರೆದ್ನಿ, ಕಾರ್ಯದರ್ಶಿನ ಅಕೌಂಟೆಂಟ್ ಕರೆದ ನಮ್ಮ ಆಸ್ತಿ ಎಲ್ಲ ಎತ್ತದ ಲೆಕ್ಕ ಮಾಡು ಅಂತ ಹೇಳಿದ್ ನಾನು. ಅವ ಕಂಪ್ಯೂಟರ್ ಒಳಗ ಬಡ 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 ಎಲ್ಲ ಹೊಡೆದ ಇಷ್ಟ ಆಗ್ಯದ ನೋಡ್ರಿ, ಇಷ್ಟು 1000 ಕೋಟಿ, ಇಷ್ಟು ಲಕ್ಷ ಕೋಟಿ ಅದ ನೋಡ್ರಿ ಅಂತ ತಿಳ್ಕೊಂಡು ಒಂದು ಬ್ಯಾಲೆನ್ಸ್ದ ಲೆಕ್ಕ ಕೊಟ್ಟ ನನಗ. ಒಂದು ಬ್ಯಾಲೆನ್ಸ್ದ ಲೆಕ್ಕ ಕೊಟ್ಟ. ಬ್ಯಾಲೆನ್ಸ್ದ ಲೆಕ್ಕ ಕೊಟ್ಟ ನಂತರ ಹಲೋ, ಏನಪ್ಪ